ನಮಸ್ತೆ, ಚಿಟ್ ವಿತ್ ದೀದಿ ಕನ್ನಡ ಚಾನಲ್ಗೆ ಸ್ವಾಗತ. 2 ಇಯರ್ಸ್ ಮುಂಚೆ ನನ್ನ ಚಾನಲ್ ಸ್ಟಾರ್ಟ್ ಆಗಿತ್ತು. ಆ ಟೈಮಲ್ಲಿ ತುಂಬ ಜನ ಚೆನ್ನಾಗಿ ಸಪೋರ್ಟ್ ಮಾಡಿದ್ದೀರಾ, ಒಳ್ಳೆ ರೆಸ್ಪಾನ್ಸ್ ಕೊಟ್ಟಿದ್ದೀರಾ. ಹಾಗಾಗಿ 3 ಮಂತ್ಸ್ ಒಳಗಡೆ ನನ್ನ ಚಾನಲ್ ಮೊನಿಟೈಸೇಷನ್ ಕೂಡ ಆಗಿತ್ತು. ಇಟ್ ವಾಸ್ ಅ ಬಿಗ್ ಮೈಲ್ ಸ್ಟೋನ್ ಆ್ಯಂಡ್ ಐ ಆಮ್ ರಿಯಲಿ ಥ್ಯಾಂಕ್ಫುಲ್ ಟು ಯು ಆಲ್. ಬಟ್ ಅದಾದಮೇಲೆ ನನಗೆ ಕಂಟಿನ್ಯೂಸ್ ಆಗಿ ವೀಡಿಯೋಸ್ ಮಾಡೋದಕ್ಕಾಗಲಿಲ್ಲ. ಸೆಕೆಂಡ್ ಪ್ರೆಗ್ನೆನ್ಸಿ ಕನ್ಸೀವ್ ಆದಮೇಲೆ ಆ ಕಡೆ ದೊಡ್ಡ ಮಗನೂ ನೋಡಿಕೊಂಡು ಮನೆ ಕೆಲಸ ಮಾಡಿಕೊಂಡು ವೀಡಿಯೋಸ್ ಮಾಡೋದು ಸ್ವಲ್ಪ ಕಷ್ಟ ಆಯಿತು. ಆ್ಯಂಡ್ ಇನ್ನೊಂದೇನೆಂದರೆ, ನನ್ನ ಸೆಕೆಂಡ್ ಪ್ರೆಗ್ನೆನ್ಸಿ ಜರ್ನಿ ಅಷ್ಟೊಂದು ಸ್ಮೂತಾಗೇನೂ ಇರಲಿಲ್ಲ. ತುಂಬ ಟಯರ್ಡ್ನೆಸ್ಸು, ಬ್ಯಾಕ್ ಪೇಯ್ನ್ ಇದೆಲ್ಲ ಇದ್ದಿದ್ದರಿಂದ ಒಂದು ಸಣ್ಣ ಬ್ರೇಕ್ ತೊಗೊಂಡೆ. ಈಗ ನನ್ನ ಮಗಳು 9 ಮಂತ್ಸ್ ಕಂಪ್ಲೀಟ್ ಆಗಿದ್ದಾಳೆ. ಸೊ ಹಾಗಾಗಿ ಸ್ವಲ್ಪ ಅವಳು ಟೈಮ್ ಕೊಡ್ಬೋದು ನನಗೆ ಅಂತ ಅಂದ್ಕೊಂಡು ಸ್ವಲ್ಪ ಟೈಮ್ ಅಡ್ಜಸ್ಟ್ ಮಾಡಿಕೊಂಡು ವೀಡಿಯೋಸ್ ಮತ್ತೆ ಕಂಟಿನ್ಯೂ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಈಗಲೂ ಕೂಡ ನಿಮ್ಮ ಸಪೋರ್ಟನ್ನು ತುಂಬಾ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದೀನಿ. ನನ್ನ ಚಾನಲ್ಗೆ ಮತ್ತೆ ಅದೇ ರೀತಿ ಸಪೋರ್ಟ್ ಕೊಡಿ. ಆಮೇಲೆ ನನ್ನ ಚಾನಲ್ನಲ್ಲಿ ಒಂದು ಚೇಂಜಸ್ ಮಾಡ್ಕೊಂಡಿದ್ದೀನಿ. ಅದೇನೆಂದರೆ, ಮುಂಚೆ ನಾನು ವಾಯ್ಸ್ ಓವರ್ ವೀಡಿಯೋಸ್ಗಳನ್ನಷ್ಟೇ ಮಾಡ್ತಾಯಿದ್ದೆ. ಇನ್ಮೇಲೆ ನನ್ನ ಚಾನಲ್ನಲ್ಲಿ ಫೇಸ್ ಓವರ್ ವೀಡಿಯೋ ಕೂಡ ಇರುತ್ತೆ. ಫೇಸ್ ಓವರ್ ವೀಡಿಯೋ ಯಾಕಂದರೆ ನನಗೆ ಅಷ್ಟೊಂದು ವಾಯ್ಸ್ ಓವರ್ ವೀಡಿಯೋ ಮಾಡೋದಕ್ಕೆ ಟೈಮ್ ಇರೋದಿಲ್ಲ. ವಿಜುವಲ್ಸ್ ಎಲ್ಲ ಕ್ರಿಯೇಟ್ ಮಾಡಿ ಅದ್ರ ಮೇಲೆ ವಾಯ್ಸ್ ಓವರ್ ಮಾಡೋದು ಸ್ವಲ್ಪ ಟೈಮ್ ಹಿಡಿಯುತ್ತೆ. ಹಾಗಾಗಿ ಈ ಚೇಂಜಸನ್ನು ಮಾಡ್ಕೊಂಡಿದ್ದೀನಿ. ಈ ಚೇಂಜಸನ್ನು ಕೂಡ ನೀವು ಎಕ್ಸೆಪ್ಟ್ ಮಾಡಿಕೊಂಡು ಮತ್ತೆ ಅದೇ ರೀತಿ ಸಪೋರ್ಟ್ ಮಾಡಿ. ಹಾಗೆಯೇ ಇದುವರೆಗೂ ವೀಡಿಯೋಸ್ ನೋಡ್ತಿರೋರು ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಈಗಲೇ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಅದು ಮಾಡೋದ್ರಿಂದ ನಿಮಗೆ ಮೊದಲೇ ನನ್ನ ನೋಟಿಫಿಕೇಷನ್ ಬರುತ್ತೆ. ಹೀಗೆ ಮತ್ತೆ ಒಳ್ಳೊಳ್ಳೆ ವೀಡಿಯೋಸ್ಗಳೊಂದಿಗೆ ಸಿಗ್ತಾನೆ ಇರೋಣ. ಒಳ್ಳೊಳ್ಳೆ ಯೂಸ್ಫುಲ್ ಕಂಟೆಂಟ್ಗಳನ್ನು ನಿಮಗೋಸ್ಕರ ಹುಡುಕಿ ತೊಗೊಂಡು ಬರ್ತಾನೆ ಇರ್ತೀನಿ. ಸ್ಟೇ ಟ್ಯೂನ್ಡ್. ಬಾಯ್ ಬಾಯ್. ಟೇಕ್ ಕೇರ್.